ಯಾವ ಶಬ್ದದಲ್ಲಿ ನಾವು ಹೇಳಿದ್ರು ಕಡಿಮೆ ಅದ. ಅಂಥ ಪ್ರಸಂಗದಲ್ಲಿ ನೇಕಾರರಂತೆ ಮೊದಲೇ ಕೇಳೋದಿಲ್ಲ. ಇದು ಮ್ಯಾಕ್ಸಿಮಮ್ ಜನ ಆಯ್ತು. ಮತ್ತು ಒಕ್ಕಟ್ಟು ಇಲ್ಲ ನಮ್ಮಲ್ಲೇ. ಇದು ದೊಡ್ಡ ದೋಷ. ಶಿಕ್ಷಣ ಎಲ್ಲರಿಗೂ ಇಲ್ಲ, ಶಿಕ್ಷಣ ಇದ್ದವರಲ್ಲಿ ಒಕ್ಕಟ್ಟು ಇಲ್ಲ. ಒಕ್ಕಟ್ಟಾದರೆ ಏನು ಬೇಕಾದ್ರೆ ಮಾಡ್ಬೋದು ನಾವು. ಹೌದು, ಇವತ್ತು ಯಾರಿಗೆ ಆಗ್ಯದಪ್ಪ ಇಡೀ ವ್ಯವಸ್ಥೆ? ಕಾರ್ಪೊರೇಟ್ ಕೈಯಾಗ, ಫ್ಯೂಡಲಿಸ್ಟ್ ಅಂದ್ರೆ ಜಮೀನ್ದಾರ ಕೈಯಾಗ, ಬಂಡವಾಳಶಾಹಿಗಳ ಕೈಯಾಗ, ವ್ಯಾಪಾರಸ್ಥರ ಕೈಯಾಗ, ಇವ್ರ ಕೈಯಾಗ. ಇದು ದುಡಿಯೋವರೆಗೆ ಏನದಲ್ಲ, ರೈತ ಬಂದ, ನೇಕಾರ ಬಂದ, ಮತ್ತಾರೋ ಬಂದ, ಎಲ್ಲರೂ ಅವ್ರು ಎಷ್ಟು ಕೊಡ್ತಾರೆ ಅವ್ರು ತೊಗೊಳ್ಬೇಕು, ಇರಬೇಕು. ಹೆಚ್ಚು ಕೇಳಿದೆ ಮತ್ತೆ ಬಂದನಪ್ಪ ನಡಿ ಅನಿಸ್ಕೋಬೇಕು. ಇವತ್ತು ಕಾನೂನುಗಳು ಸಹಿತ ವೀಕ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಈ ಓಪನ್ ಮಾರ್ಕೆಟ್ದಾಗ. ಮನಮೋಹನ್ ಸಿಂಗ್ ಯಾವ ಮಾಯದಲ್ಲಿ ತೊಗೊಂಬಂದರು ಅದನ್ನು ಕಾರ್ಮಿಕರಿದ್ದಂಥ ಎಲ್ಲ ಸವಲತ್ತುಗಳು ಮುರಿದು ಮುದ್ದೆ ಮಾಡಿಬಿಟ್ಟಿದ್ದಾರೆ. ನೀವು ಎಲ್ಲಿ ಹೋಗಿ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಯಾರು ಭೇಟಿಯಾಗಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗೆ ಭೇಟಿ ಅಧಿಕಾರ ಹೋಗಿ ಅವ್ರು ತಿಳಿಸ್ತಾರೆ. ಈ ದುಡ್ಡಿದ್ದಂಥ ಜನರಿಗೆ, ಈ ಮಾಲೀಕರಿಗೆ, ಇನ್ನುಳಿದವ್ರಿಗೆ ಅವ್ರನ್ನ ನೌಕರಿ ತೆಗೆದು ಹಾಕ್ತಾರೆ. ಏನು ಪರಿಸ್ಥಿತಿ ರೀ ಇವತ್ತು ಅವ್ರದ್ದು? ನೇಕಾರಗಳು ಇವತ್ತು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಬಂದಾರೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಬೇಸಿಕ್ಕಾಗಿ ನೀರು ಮಾಡಿ ದೊಡ್ಡ ದೋಷ ಏನಪ್ಪ ಅಂತಂದ್ರೆ ಗಾಂಧೀಜಿಯವ್ರ ಪಾಪ ಬಡ್ಕೊಂಡಿದ್ರು ಹಳೆದಾಗ. ಅಪ್ಪ ತಂದೆ ನೀನು ಇಲ್ಲಿ ಎಣ್ಣೆ, ನೇಕಾರಿಕೆ ಮತ್ತು ಕೃಷಿ ಇವು ಸ್ವತಂತ್ರ ಕೊಟ್ಟು ಬಿಡಪ್ಪ, ಹಳ್ಳಿಗಳಿಗೆ ಎಲ್ಲ ಗ್ರಾಮ ಸ್ವರಾಜ್ಯ ಮಾಡಿಬಿಡು ಅಂತ ಪಡ್ಕೊಂಡಿದ್ರು ಪಾಪ ಅವರು. ಈ ಮಹಾಶಯ ಇವತ್ತು ಅದು ನೋವಿನಿಂದ ಹೇಳಬೇಕಾಯ್ತು. ಬಿ ಜೆ ಪಿಗೆ ಬೇರೊಬ್ಬರು ಬೈತಿರ್ತಾರೆ. ಆಮದನ್ನು ಆ ದೃಷ್ಟಿಯಿಂದ ಅಲ್ಲ. ಇಲ್ಲಿ ಆ ಸಂದರ್ಭದಲ್ಲಿ ಕೈಮಗ್ಗಳಿಗೆ, ಇನ್ನುಳಿದಕ್ಕೆ ಅಥವಾ ಗ್ರಾಮ ಉದ್ಯೋಗಗಳಿಗೆ ಅವತ್ತು ಪ್ರಾಶಸ್ತ್ಯ ಕೊಟ್ಟ ಒಂದು ವಿಕೇಂದ್ರಗಳನ್ನ ಅಧಿಕಾರದ್ದು ಆಯಿತು, ಆರ್ಥಿಕ ವಿಕೇಂದ್ರಗಳನ್ನ ಅವತ್ತು ಮಾಡಿದ್ರೆ ಇವತ್ತಿನ ಸ್ಥಿತಿ ನಮ್ಮ ನೇಕಾರಿಗೂ ಬರ್ತಿರಲಿಲ್ಲ, ನಮ್ಮ ರೈತರಿಗೂ ಬರ್ತಿರಲಿಲ್ಲ. ಈ ದಿಶೆಯಲ್ಲಿ ಇಡೀ ದೇಶದ ವ್ಯವಸ್ಥೆಯನ್ನು ಅಧ್ವಾನ ಮಾಡಿ ಹೋಗ್ಬಿಟ್ರು ಕಾಂಗ್ರೆಸ್ಸಿಗರು. ಇವರು ಬಂದು ಬಿ ಜೆ ಪಿಯವರು ಸ್ವದೇಶಿ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. 12 ವರ್ಷದಾಗ ಪೂರಾ ಈ ದೇಶದ ಅರ್ಥವ್ಯವಸ್ಥೆ ನಮ್ಮನ್ನು ಕೊಟ್ಟುಬಿಟ್ಟಿದ್ದಾರೆ. ಹಿಂಗಂದ್ರೆ ಅವ್ರು ನೋವು ಅನ್ನಿಸ್ಬೋದು, ಸತ್ಯನ ಅದು. ಏನಾದರೂ ಉದ್ಯೋಗ ಕೊಡುವ ಕ್ಷೇತ್ರ ಮಧ್ಯದ ಕೃಷಿ ಆಧಾರಿತ ಉದ್ಯೋಗ. ಇದು ಕೃಷಿ ಆಧಾರಿತ ಉದ್ಯೋಗ. ನೇಕಾರಿಕೆ ಪ್ರತಿಯೊಂದು ಹಳ್ಳಿಯಲ್ಲೂ ನೇಕಾರಿಕೆ, ಕೈಮಗ್ಗಾಗಲಿ ಮತ್ತೇನಾಗಲಿ